ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನನಗೆ ತುಂಬ ಜನ ಒಂದು ಕ್ವಶನ್ ಕೇಳ್ತಾ ಇದ್ರಿ, ಸಂಕಲ್ಪ ಸೇವೆ ಅಂದರೆ ಯಾವ ರೀತಿ ಮಾಡೋದು ಮೇಡಮ್, ಯಾವ ರೀತಿ, ಏನು ಸಂಕಲ್ಪ ಮಾಡ್ಕೊಳ್ಳೋದು, ಮತ್ತೆ ಹಂಗಂದ್ರೆ ಏನು ಅಂತೇಳಿ ಒಂದು ಕ್ವಶನ್ನು ತುಂಬ ರೈಸ್ ಆಗ್ತಾನೆ ಇತ್ತು. ನಾನು ಎಷ್ಟೊಂದು ಜನಕ್ಕೆ ಕಾಮೆಂಟಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ. ಯಾವುದೇ ಕಾಮೆಂಟ್ಗೂ ನಾನು ಹಾಗೆ ಬಿಡಲ್ಲ. ಸೊ ನನಗೆ ಕಾಮೆಂಟ್ ಹಂಗೆ ಪೆಂಡಿಂಗ್ ಇರಬಾರ್ದು, ಹಾಗಾಗಿ ನಾನು ಆವಾಗಲೇ ಕ್ಲಿಯರ್ ಮಾಡ್ತಾ ಇರ್ತೇನೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಕಲ್ಪ ಸೇವೆ ಅಂತ ಅಂದರೆ, ಈಗ ನಾವು ನಾರ್ಮಲ್ ಆಗಿ ದೇವ್ರಿಗೆ ಹರಕೆ ಮಾಡ್ಕೊಳ್ತೀವಿ ಅಲ್ವಾ, ನನಗೆ ಈ ಥರದ್ದೊಂದು ಕೆಲಸ ಆದರೆ ನಾವು ಹಿಂಗೆ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಳ್ತೀವಿ. ಇಲ್ಲಿ ರಾಯರಿಗೆ ಏನು ಮಾಡ್ತೀವಿ, ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಇವಾಗ ಮದುವೆ ಆಗಿರಲ್ಲ, ಮದುವೆ ಆಗಬೇಕಾಗಿರುತ್ತೆ. ಮಕ್ಕಳಾಗಿರಲ್ಲ, ಮಕ್ಕಳಾಗಬೇಕಾಗಿರುತ್ತೆ. ಏನೋ ಒಂದು ಆರ್ಥಿಕ ಸಮಸ್ಯೆ ಇರುತ್ತೆ, ಇಲ್ಲ ಕೆಲಸ ಸಿಕ್ಕಿರಲ್ಲ, ಕೆಲಸ ಸಿಗಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ಒಂದು ಯಾವುದಾದ್ರೂ ಒಂದು ಸೇವೆ, ಎಷ್ಟೊಂದು ನಾನು ಸೇವೆಗಳು, ವ್ರತಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ಮಠದಲ್ಲಿ ಹೋಗಿ ಸೇವೆ ಮಾಡೋದನ್ನು ಹೇಳಿದ್ದೀನಿ. ಮನೇಲೇ ಇದ್ದು ವ್ರತಗಳು ಮಾಡೋದನ್ನ ಹೇಳಿದ್ದೀನಿ. 3 ದಿನದ ವ್ರತ ಆಗಿರ್ಬೋದು, 7 ದಿನದ್ದಾಗಿರ್ಬೋದು, 21 ದಿನದ್ದಾಗಿರ್ಬೋದು, ಅಥವಾ 9 ದಿನದ್ದಾಗಿರ್ಬೋದು. ಯಾವುದೇ ರೀತಿ ನೀವು ಒಂದು ವ್ರತನ ಕೈಗೊಳ್ಳಬೇಕಾಗತ್ತೆ. ಕೈಗೊಳ್ಳೋದಕ್ಕಿಂತ ಮುಂಚೆ ನೀವು ರಾಯರ ಮುಂದೆ ಕುತ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಹೇಗೆ ಅಂತ ಅಂದರೆ, ನನಗೆ ಇಂಥ ಕೆಲಸ ಆಗಬೇಕು, ಅದಕ್ಕೋಸ್ಕರ ನಾನು ನಿಮಗೆ ಈ ವ್ರತನ ಇಷ್ಟು ದಿನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ನನಗೆ ಮಾಡಿಕೊಡ್ಬೇಕು. ಆ ವ್ರತ ಮುಗಿಯೋಷ್ಟರೊಳಗೆ ಮಾಡಿಕೊಡಿ ಅಂತ ಹೇಳಿ ನೀವೊಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಮ ವ್ರತ ತುಂಬ ಭಕ್ತಿಯಿಂದ ನೀವು ಮಾಡಬೇಕಾಗತ್ತೆ. ರಾಯರನ್ನ ನೀವು ತುಂಬಾನೇ ನಂಬಿರಬೇಕಾಗತ್ತೆ. ಮತ್ತೆ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆಗಿ ನೀವು ನಂಬಿಕೆನ ಇಡಬೇಕಾಗತ್ತೆ. ಹಾಗೆ ನಿಮ್ಮ ಕರ್ಮಗಳು ಕಳೆದಂತೆ ನೀವು ಏನು ಬೇಡ್ಕೊಂಡಿರ್ತೀರಾ, ಸಂಕಲ್ಪ ಮಾಡ್ಕೊಂಡಿರ್ತೀರಾ, ಅದನ್ನ ರಾಯರು ನಿಮ್ಮ ಕಷ್ಟಗಳನ್ನ ಕಳೆದು ನಿಮ್ಮ ಒಂದು ಬದುಕನ್ನ ಬಂಗಾರವಾಗಿ ಮಾಡ್ತಾರೆ. ಇದಕ್ಕೆ ನಾವು ಸಂಕಲ್ಪ ಸೇವೆ ಅಂತ ಕರಿತೀವಿ. ಅಂತ ಅಂದರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕಾರ್ಯನ ಇಟ್ಕೊಂಡು ರಾಯರ ಹತ್ರ ಕೇಳ್ಕೊಂಡು ಆ ಕಾರ್ಯ ನೆರವೇರೋದಕ್ಕೆ ನೀವು ಸೇವೆ ಮಾಡ್ತಾ ಇರೋದಕ್ಕೆ ಸಂಕಲ್ಪ ಸೇವೆ ಅಂತ ಹೇಳಿ ಕರಿತೀವಿ. ಇನ್ನು ಯಾವಾಗ ಮಾಡಬೇಕು ಅಂತ ಅಂದರೆ, ನೀವು ಯಾವುದೇ ಗುರುವಾರ, ಏಕಾದಶಿ ಆ ಥರ ಗುರುವಾರ ಬಂದರೆ ಬಿಟ್ಟು ಇನ್ನು ಯಾವುದೇ ಗುರುವಾರ ಆಗಿರ್ಬೋದು, ನೀವು ಗುರುವಾರದೊತ್ತು ಶುರು ಮಾಡಿ. ಮತ್ತೆ ನೀವು ಮುಡುಪು ಕಟ್ಟೋದಾದ್ರೂ ಅಷ್ಟೇನೆ, ಗುರುವಾರದೊತ್ತೇನೆ ಅದು ಆ ಕೆಲಸನ ಮಾಡಿ. ನೀವು ಯಾವುದೇ ಒಳ್ಳೆ ಕಾರ್ಯ ಆಗಿರ್ಬೋದು, ಯಾವುದೇ ಸಂಕಲ್ಪ ಸೇವೆ ಆಗಿರ್ಬೋದು, ಏನೇ ಮಾಡೋದಿದ್ರೂ ಕೂಡ ಗುರುವಾರನೇ ಶುರು ಮಾಡಿ, ಒಳ್ಳೇದಾಗತ್ತೆ. ಸೊ ಅರ್ಥ ಆಗಿದೆ ಅಲ್ವಾ? ಇವಾಗ ಸಂಕಲ್ಪ ಸೇವೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಇತ್ತು ನನಗೆ ಇದೊಂದು ಕ್ವಶನ್ನು. ಹಾಗಾಗಿ ಸಣ್ಣದಾಗಿ ಹೇಳಬೇಕು ಅಂತೇಳಿ ಈ ವಿಡಿಯೋನ ಮಾಡಿದೆ. ಸೊ ಅನುಕೂಲ ಆಗಿದೆ ಎಲ್ಲರಿಗೂನು ಅಂತ ಅನ್ಕೊಳ್ತೀನಿ. ನಿಮಗೆ ಇಷ್ಟ ಆಯಿತು ನಾನು ಹೇಳಿದ ಟಾಪಿಕ್ಕು ಅಂತ ಅನ್ನೋದಾದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಾಮೆಂಟಲ್ಲಿ ಬರೀರಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.